ಒಂದು ಸಿನಿಮಾದಲ್ಲಿ ಒಂದು ಪಾತ್ರನ ತೋರಿಸಿ ಅದನ್ನು ಜನರು ಮೆಚ್ಚಿಕೊಂಡಾಗ, ಇನ್ನೊಂದು ಸಿನಿಮಾದಲ್ಲಿ ಅದನ್ನೇ ಮತ್ತೆ ತೋರಿಸಿ ಆ ಪಾತ್ರದ ಇರುವಿಕೆಯನ್ನು ಒಂದು ಸಿನಿಮಾದಲ್ಲಿ ಎಸ್ಟಾಬ್ಲಿಷ್ ಮಾಡ್ಬೇಕೆಂದ್ರೆ ತುಂಬಾನೇ ಕಷ್ಟಪಡ್ಬೇಕು. ಅಷ್ಟು ಎಫರ್ಟ್ ಹಾಕಿದ್ರೆ ಮಾತ್ರ ಆ ಪಾತ್ರವನ್ನು ಅಷ್ಟು ಚೆನ್ನಾಗಿ ತೆರೆಯ ಮೇಲೆ ತರೋದಕ್ಕೆ ಸಾಧ್ಯ. ಅದನ್ನ ಇವಾಗ ನರ್ತನ್ ಅವರು ಪ್ರೂವ್ ಮಾಡಿದ್ದಾರೆ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಒನ್ ಸೈಡೆಡ್ ವ್ಯೂ. ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಹಾಗೂ ಮಾಡಬೇಕು ಅನ್ಸಿದ್ರೆ ಒಂದು ಸಬ್ಸ್ಕ್ರೈಬ್. ಭೈರತಿ ರಣಗಲ್ ಹೇಗಿದೆ ಈ ಒಂದು ಸಿನಿಮಾ ನೋಡ್ಕೊಂಡು ಬರೋಣ ಬನ್ನಿ. ಸಿನಿಮಾದ ಪ್ಲಾಟ್: ರಣಗಲ್ ಎಂಬ ಊರು. ಆ ಊರಿನಲ್ಲಿ ಜನರು ಅನುಭವಿಸುತ್ತಿರುವ ಕಷ್ಟವನ್ನು ಭೈರತಿ ಹೇಗೆ ಬಗೆಹರಿಸುತ್ತಾನೆ, ಹಾಗೂ ಅದಕ್ಕಾಗಿ ಅವನು ಏನೆಲ್ಲ ಮಾಡುತ್ತಾನೆ, ಜನರ ಜೊತೆಗೆ ಹೇಗೆ ನಿಲ್ಲುತ್ತಾನೆ ಮತ್ತು ಅವರಿಗೆ ಹೇಗೆ ನ್ಯಾಯವನ್ನು ತಂದುಕೊಡುತ್ತಾನೆ ಅನ್ನೋದು ಈ ಒಂದು ಸಿನಿಮಾದ ಪ್ಲಾಟ್ ಆಗಿರುತ್ತೆ. ಅನಾಲಿಸಸ್: ಭಕ್ತಿ ಸಿನಿಮಾದ 7 ವರ್ಷಗಳ ನಂತರ ಡೈರೆಕ್ಟರ್ ನರ್ತನ್ ಅವರು ಸಿನಿಮಾದ ಸೀಕ್ವೆಲ್ ಆಗಿದ್ದ ಭೈರತಿ ರಣಗಲ್ ಸಿನಿಮಾದಿಂದ ಕಮ್ಬ್ಯಾಕ್ ಮಾಡಿದ್ದಾರೆ. ಈ ಸಿನಿಮಾ ನೋಡಿದ ಮೇಲೆ ನನಗೆ ಅನಿಸಿದ್ದು, ನರ್ತನ್ ಅವರ ಸ್ಕ್ರೀನ್ ಪ್ಲೇ ಹಾಗೂ ಅವರ ರೈಟಿಂಗ್ ಸಿನಿಮಾದ ಸ್ಟಾರ್ಟ್ ಪಾಯಿಂಟ್ ಇಂದ ಎಂಡ್ ಪಾಯಿಂಟ್ ತನಕ ತುಂಬಾ ಚೆನ್ನಾಗಿ ಬರ್ಕೊಂಡಿದ್ದಾರೆ. ಫಸ್ಟ್ ಹಾಫ್ ನಲ್ಲಿ ನಾನು ಪೂರ್ತಿಯಾಗಿ ಸಿನಿಮಾದಲ್ಲಿ ಮುಳುಗೋಗ್ಬಿಟ್ಟಿದ್ದೆ. ಬೇಕಂತ ಇದರಲ್ಲಿ ಯಾವುದೇ ಔಟ್ಲೈನ್ ಸ್ಟೋರಿನ ಹ್ಯಾಡ್ ಮಾಡಿಲ್ಲ. ಬೇಕು ಅಂತ ಕಾಮಿಡಿಯನ್ನು ತಂದು ತೋರಿಸಿಲ್ಲ. ಹಾಗೂ ಇದರಲ್ಲಿ ಲವ್ ಸೀನ್ ಕೂಡ ಕತೆಗೆ ಎಷ್ಟು ಬೇಕು ಅಷ್ಟಿತ್ತು. ವಾಟ್ಸ್ ಲೈಕ್ ಮೀ ನನ್ಗೇನಿಷ್ಟ ಆಯ್ತು, ನರ್ತನ್ ಅವರ ಡೈಲಾಗ್ ರೈಟಿಂಗ್, ಎಲ್ಲಾ ಪಾತ್ರಗಳಿಗೆ ಕೊಟ್ಟಿರುವಂತ ಡಿಟೇಲಿಂಗ್ ಮತ್ತು ನರ್ತನ್ ಅವರ ಸ್ಕ್ರೀನ್ ಪ್ರೆಸೆಂಟ್. ಫಸ್ಟ್ ಹಾಫ್ ನನಗೆ ತುಂಬಾ ಇಷ್ಟ ಆಯಿತು. ಸೆಕೆಂಡ್ ಹಾಫ್ ಅಲ್ಲಿ ಬರುವ ಪ್ರತಿಯೊಂದು ಎಲಿವೇಶನ್ಗಳು ಮತ್ತು ಆಕ್ಷನ್ ಸೀನ್ಸ್ ನ ಬರ್ಕೊಂಡಿರುವ ರೀತಿ ತುಂಬಾನೇ ಇಷ್ಟ ಆಯಿತು. ಇನ್ನು ಇಂಟರ್ವೆಲ್ ಮುಗಿದ ಮೇಲೂ ಇಂಟರ್ವೆಲ್ ನಲ್ಲಿ ನಡೆದಿರುವ ಆ ಒಂದು ಸೀನ್ ಇವಾಗಲೂ ಕಣ್ಣು ಕಟ್ಟಿದಾಗೆ ಕಾಣಿಸುತ್ತೆ. ಮತ್ತು ಕೆಲವೊಂದು ಎಲಿವೇಶನ್ಗಳು, ಪೊಲೀಸ್ ಸ್ಟೇಷನ್ ಸೀನ್, ತೊಲಬಾರ, ಐ ವಿಟ್ನೆಸ್, ಬಟ್ಟೆ, ವಾಚು, ರಾಮಾಯಣ ಬುಕ್, ಕಾಲ್ ಮುಟ್ಟಿಸ್ಕೊಂಡಿರೋದು, ಇದಂತೂ ಆಡಿಯನ್ಸ್ಗೆ ಹಬ್ಬದ ಊಟ ಅಂತಾನೂ ಹೇಳ್ಬಹುದು. ಅದನ್ನ ನೀವು ಥಿಯೇಟರ್ನಲ್ಲೇ ನೋಡಬೇಕು. ಮ್ಯೂಸಿಕ್ ಆ್ಯಂಡ್ ಕ್ಯಾಮರಾ ವರ್ಕ್: ರವಿ ಬಸ್ರೂರ್ ಅವರು ಅಂತೂ ತುಂಬಾನೇ ಮೋಡಿ ಮಾಡಿಬಿಟ್ಟಿದ್ದಾರೆ. ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗಿರಬಹುದು, ಶಿವಣ್ಣನ ಎಂಟ್ರಿ BGM, ಎಮೋಷನಲ್ ಸೀಕ್ವೆನ್ಸ್ಗಳಿಗೆ ಕೊಟ್ಟಿರುವ ಸ್ಕೋರ್ ಆಗಿರಬಹುದು, ಈ ಸಿನಿಮಾದಲ್ಲಿ ತುಂಬಾನೇ ಚೆನ್ನಾಗಿ ಬಂದಿದೆ. ಕ್ಯಾಮರಾ ವರ್ಕ್ಸ್: ನವೀನ್ ಕುಮಾರ್ ಅವರು ಒಂದೊಂದು ಆಕ್ಷನ್ ಶಾಟ್ಸ್, ಆಕ್ಷನ್ ಸೀನ್ಸ್ಗಳು ಶೂಟ್, ಕಲರ್ ಟ್ರೇಡಿಂಗ್, ಸ್ಮೋಕ್ ನಲ್ಲಿ ಶೂಟ್, ಸ್ಲೋ ಮೋಷನ್ ಶಾಟ್ಸ್ ನನ್ಗಂತೂ ತುಂಬಾನೇ ಮಜಾ ಕೊಡ್ತು. ಪರ್ಫಾರ್ಮೆನ್ಸ್: ಶಿವಣ್ಣ ಅವರದು ಒನ್ ಸೈಡೆಡ್ ಶೋ ಅಂತಾನೂ ಹೇಳ್ಬಹುದು. ಮಫ್ತಿಯ ಗ್ಲಾಮರ್ ಅನ್ನು ತಂದು ಸೆಟ್ ಮಾಡಿದ್ದಾರೆ. ನಿಜವಾಗ್ಲೂ ಇದೇ ಬೇಕಿತ್ತು ಈ ಸಿನಿಮಾಗೆ. ನರ್ತನ್ ಅವರು ಶಿವಣ್ಣನ ಕಣ್ಣಿನಿಂದ ತುಂಬಾನೇ ಆಟ ಆಡಿಸಿದ್ದಾರೆ. ಆ ಲುಕ್ಗೆ ವಿಲನ್ಗಳು ಅಲ್ಲೇ ಅದರೋಗ್ಬೇಕು. ಇನ್ನು ಅವರ ವಾಕಿಂಗ್ ಸ್ಟೈಲ್ ಬಗ್ಗೆ ಮಾತಾಡೋದೇ ಬೇಡ. ಆ ಸ್ಟೈಲನ್ನ ಇನ್ನು ಯಾರಿಗೂ ಕಾಪಿ ಮಾಡೋಕ್ಕೂ ಆಗಲ್ಲ. ಮತ್ತೆ ಸಿನಿಮಾದಲ್ಲಿ ಬರುವ ಎಲ್ಲಾ ಪಾತ್ರಗಳು, ಆರ್ಟಿಸ್ಟ್ಗಳು ಸಿನಿಮಾಗೆ ಎಷ್ಟು ಬೇಕು ಅಷ್ಟನ್ನೇ ಕೊಟ್ಟಿದ್ದಾರೆ. ಇನ್ನು ನರ್ತನ್ ಅವರ ಲವ್ ಸೀನ್ಸ್ ನ ಸ್ವಲ್ಪ ಫ್ಲಾಟ್ ಆಗಿನೇ ಬರ್ಕೊಂಡಿದ್ದಾರೆ. ರುಕ್ಮಿಣಿ ವಸಂತ್ ಅವರ ಕ್ಯಾರೆಕ್ಟರ್ಗೆ ಎಂಡ್ ಪಾಯಿಂಟ್ ಅಂತ ಕೊಟ್ಟಿದ್ದಾರೆ. ಬಟ್ ಇದು ಸಿನಿಮಾದಲ್ಲಿ ಆಡಿಯನ್ಸ್ಗೆ ಮುಟ್ಟಿಲ್ಲ ಅನ್ಸುತ್ತೆ. ಲವ್ ಟ್ರ್ಯಾಕ್ ಬಂದಾಗ ಇದು ಇಲ್ಲ ಅಂದ್ರೂ ನಡೀತಿತ್ತು ಅಂತ ಫೀಲ್ ಆಗುತ್ತೆ. ಆದ್ರೆ ಹೀರೋಯಿನ್ ಕ್ಯಾರೆಕ್ಟರ್ ಇಲ್ಲ ಅಂತ ಹೇಳ್ಬಾರ್ದು ಅನ್ನೋದನ್ನ ತಲೆಯಲ್ಲಿಟ್ಟು ಸಿನಿಮಾದಲ್ಲಿ ಇದನ್ನ ಆಡ್ ಮಾಡಿದ್ದಾರೆ. ರುಕ್ಮಿಣಿ ಅವರಿಗೆ ಇರೋ ಟ್ಯಾಲೆಂಟ್ಗೆ ನರ್ತನ್ ಅವರು ಸ್ವಲ್ಪ ಎಫರ್ಟ್ ತಮ್ಮ ಕೈಚಳಕದಲ್ಲಿ ತೋರಿಸಬಹುದಿತ್ತು. ಕ್ಲೈಮ್ಯಾಕ್ಸ್ ಸೀನ್:
ಕ್ಲೈಮ್ಯಾಕ್ಸ್ ಸೀನ್ ಸ್ವಲ್ಪ ಡಿಸೆಂಟ್ ಅನ್ಸಿತ್ತು. ನಾನು ಕಾಯ್ತಾ ಇದ್ದೆ ಕ್ಲೈಮ್ಯಾಕ್ಸ್ ಮಾಸ್ ಆಗಿರುತ್ತೆ ಅಂತ. ಆದ್ರೆ ಮಾಸ್ ಇತ್ತು ಬಟ್ ತುಂಬಾನೇ ಶಾರ್ಟ್ ಇತ್ತು. ಇದನ್ನ ದತ್ತನ್ ಅವರು ಲೈಟ್ ಆಗಿ ಬರ್ಕೊಂಡೋದ್ರು. ಸ್ಟೋರಿನ ಇನ್ನು ಒಂದು 20 ನಿಮಿಷನ ಜಾಸ್ತಿನೇ ಮಾಡ್ಬೋದಿತ್ತು. ಪ್ರೀಕ್ವೆಲ್ ಮೊದಲೇ ಬಂದಿರೋದ್ರಿಂದ ಸೀಕ್ವೆಲ್ನ ಹೀಗೆ ತಂದಿಡ್ಬೇಕಾಯ್ತು ಅನ್ಸುತ್ತೆ. ನನ್ಗಂತೂ ಮೂವಿ ತುಂಬಾನೇ ಇಷ್ಟ ಆಯ್ತು. ಹಾಗಾದ್ರೆ ನಿಮ್ಗೆ ಹೇಗಾಯ್ತು ಅಂತ ನನ್ಗೂ ತಿಳಿಸಿ. ನೀವು ಕೂಡ ನೋಡಿ ಫ್ಯಾಮಿಲಿ ಜೊತೆಗೆ ಹೋಗುವಂತ ಸಿನಿಮಾ ಎಂಜಾಯ್ ಮಾಡಿ. ಇನ್ನು ಮತ್ತೆ ಸಿಗೋಣ ಹೊಸ ವಿಡಿಯೋದೊಂದಿಗೆ. ಪೂರ್ಣ ವಿರಾಮ.